ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಡೈಲಿ ರುಟೀನ್ ಮಾಡಿ ತೋರಿಸಿ ಅಂತ, ಅದಕ್ಕೆ ಮಾಡೋಕ್ಕೆ ಆಗಿರಲಿಲ್ಲ. ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿನೇ ಫಸ್ಟ್ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಸೊ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ನಿಧಾನವಾಗಿ ಮಾತಾಡ್ತಿದ್ದೀನಿ, ಮನೆಯಲ್ಲಿ ಮಲ್ಕೊಂಡಿರೋದ್ರಿಂದ. ಜಸ್ಟ್ ಎದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ಆಲ್ ಆಪ್ಷನ್ ಬರುತ್ತೆ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಹಾಕಿದ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು. ಸೊ ಹಾಗಾದರೆ ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನನ್ನ ರೂಟೀನ್ ಹೇಗಿರುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ವ, ಇಷ್ಟೊತ್ತು ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ಸಂಡೇ ಆಗಿರೋದ್ರಿಂದ ಡೈಲಿ ಏನು ಅಂದರೆ ಪಟಾಪಟ ಅಂತ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫಿನು ಮತ್ತು ಲಂಚ್ ಬಾಕ್ಸ್ಗೆ ರೆಡಿ ಮಾಡಬೇಕಾಗುತ್ತೆ. ಸಂಡೇ ಆಗಿರೋದ್ರಿಂದ ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಎದ್ದ ತಕ್ಷಣ ನಾನು ಬಿಸಿನೀರನ್ನು ಕುಡಿತಾ ಇದ್ದೆ. ಸೊ ಇವಾಗ ನನ್ನ ಮೊದಲನೇ ಡೈಲಿ ರುಟೀನ್ ವ್ಲಾಗ್ ಆಗಿರೋದ್ರಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ರೂಟೀನ್ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಆಗಲೇ ನಾನು ಹೇಳಿದಾಗೆ ಬಿಸಿ ನೀರು ಕುಡಿಯೋದನ್ನು ಸ್ಕಿಪ್ ಮಾಡಿದ್ದೀನಿ ಅಂತ. ಆದರೆ ನಾನಿಲ್ಲಿ ಚಿಯಾ ಸೀಡ್ಸನ್ನು ನೈಟ್ ನೆನೆ ಇಟ್ಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬೆನಿಫಿಟ್ಸ್ ಏನಂತ ನಾನು ತಿಳಿಸ್ಕೊಡ್ತೀನಿ. ಅದಾದ ನಂತರ ನಾನು ಹಾಲನ್ನು ಕಾಸ್ತಾ ಇದ್ದೀನಿ. ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಮಾಡೋದು ಫಸ್ಟ್ ಇದೇ ಕೆಲಸ ಅಲ್ವಾ. ಸೊ ಹಾಲನ್ನು ನೈಟಂತೂ ನಾನು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡೋ ಚಿಂತೆನೇ ಇರಲ್ಲ. ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಆದರೂ ಸ್ವಲ್ಪ ಅಷ್ಟಿಷ್ಟು ಧೂಳು ಅಂತ ಇರುತ್ತಲ್ವ, ಹಾಗಾಗಿ ನಾನು ಟೀ ಕಾಫಿ ಹಸ್ಬೆಂಡ್ಗೆ ಮಾಡಿಕೊಟ್ಬಿಟ್ಟು ಮತ್ತೊಂದು ಸಲ ನಾನು ಗ್ಯಾಸನ್ನು ಕ್ಲೀನ್ ಮಾಡ್ಕೋತೀನಿ. ಸೈಡ್ ಬೈ ಸೈಡ್ ನಾನು ಹಸ್ಬೆಂಡ್ಗೆ ಒನ್ ಡೇ ಕಾಫಿ ಅಥವಾ ಬೂಸ್ಟ್, ಬೋರ್ವಿಟಾ, ಟೀ, ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ಕೊಡ್ತಾ ಇರ್ತೀನಿ. ಡೈಲಿ ಒಂದೇ ಥರ ಕೊಡೋದಿಲ್ಲ. ಅವರು ಕೂಡ ಎದ್ದಿದ್ರು, ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅವರು ಹೇಳೋದು ಕೂಡ. ಅವ್ರಿಗೆ ನಾನು ಇವಾಗ ಬೂಸ್ಟನ್ನು ಮಾಡಿ ಕೊಡ್ತಾಯಿದ್ದೀನಿ. ಸೈಡ್ ಬೈ ಸೈಡ್ ಹಾಲು ಕೂಡ ಕಾಯ್ತಾ ಇದೆ. ನಾನಂತೂ ಚಿಯಾ ಸೀಡ್ಸನ್ನು ಕುಡಿದಿದ್ದೆ, ಸಬ್ಜಾ ಬೀಜ ಅಂತೀವಲ್ವ, ಸೊ ಅದನ್ನು. ಇವಾಗ ಹಾಲು ಕೂಡ ಕಾಯ್ದಾಯಿತು. ಹಾಗೆ ಸೈಡ್ ಬೈ ಸೈಡ್ ಬೋರ್ವಿಟಾ ಕೂಡ ರೆಡಿ ಆಯಿತು. ನೋಡ್ತಿರ್ಬೋದು, ಸಖತ್ತಾಗಿದೆ. ಇವಾಗ ಹಸ್ಬೆಂಡಿಗೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ವ್ಯೂ ನೋಡ್ಬೋದು. ಸೂರ್ಯನ ಕಿರಣ ಡೈರೆಕ್ಟಾಗಿ ನಮ್ಮ ಮನೆ ಮೇಲೆ ಬೀಳೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಹಾಗೆ ರಿಫ್ರೆಶ್ನೆಸ್ ಅನಿಸುತ್ತೆ ಎದ್ದ ತಕ್ಷಣ. ಇವಾಗ ನಾನು ಮನೇನ ಒಂದು ಸಲ ಚೆನ್ನಾಗಿ ಧೂಳನ್ನು ಜಾಡಿಸ್ಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿ ವಿ ಫ್ರಿಜ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಕಸನ ಗುಡಿಸಿ ಮನೇನ ಒರೆಸ್ಬಿಡ್ತೀನಿ. ಸೊ ಡೈಲಿ ನಾನು ಇದೇ ರೂಟೀನ್ ನಂದು. ಎಲ್ಲನೂ ಒಂದು ಸಲ ಧೂಳ ಜಾಡಿಸ್ಕೊಂಡ್ಬಿಡ್ತೀನಿ, ಸೋಫಾದ ಮೇಲೆ ಆಗಿರ್ಬೋದು, ಫ್ರಿಜ್ಜು, ಟಿ ವಿ. ಹಾಗಾಗಿ ನನಗೆ ಸಂಡೇನೇ ಮಾಡಬೇಕು ಅನ್ನೋ ಒಂದು ಚಿಂತೆನೇ ಇಲ್ಲ. ನಾನು ಡೈಲಿ ಈ ಥರ ಒಂದು ರುಟೀನಲ್ಲಿ ಇದ್ದೇ ಇರ್ತೀನಿ. ಸೊ ಹಾಗಾಗಿ ಸಂಡೇ ಮಾಡಬೇಕಪ್ಪ, ಎಲ್ಲ ಧೂಳ ಜಾಡಿಸ್ಬೇಕು, ಮನೆ ನೀಟ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅನ್ನೋ ಇಲ್ಲ. ನಾನು ಡೈಲಿ ಇದೇ ಥರ ಎಲ್ಲನೂ
ಕ್ಲೀನ್ ಮಾಡ್ತಾ ಇರೋದ್ರಿಂದ ಸಂಡೇ ಅಷ್ಟೊಂದು ಏನು ಕೆಲಸ ಇರಲ್ಲ. ಡೈಲಿ ಯಾವ ರೀತಿನೋ ಅದೇ ರೀತಿನೇ ಮಾಡ್ತಾ ಇರ್ತೀನಿ, ಅದರಲ್ಲೇನು ಸ್ಪೆಷಲ್ ಇಲ್ಲ. ಸೊ ಇವಾಗ ಎಲ್ಲ ಧೂಳನ ಜಾಡಿಸ್ಬಿಟ್ಟು ನಾನು ಕಸನ ಗುಡಿಸ್ತಾ ಇದ್ದೀನಿ. ನೋಡ್ಬೋದು ಅಡುಗೆ ಮನೆಯಿಂದ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾವಿರೋದು ವರ್ಕಿಂಗ್ ಪ್ಲೇಸ್, ಅದು ರೆಂಟಿಂಗ್ ಹೌಸಲ್ಲಿ ಅಲ್ವಾ. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ಆಗಷ್ಟು ಮನೆಯನ್ನು ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಜಾಸ್ತಿ ಜನ ಊರಿಂದ ಅಂತರೂ ಯಾರೂ ಜಾಸ್ತಿ ಬರ್ತಿರಲ್ಲ. ಯಾವಾಗಲಾದರೂ ಬಂದರೆ ನಾವು ಇದ್ದಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈಗ ನಾವಿರೋದು ಮನೆ ಬಂದು ಸಿಂಗಲ್ BHK ಅಪಾರ್ಟ್ಮೆಂಟಲ್ಲಿರೋದು. ನೋಡ್ಬೋದು ಕಸ ಗುಡಿಸಿ ಆಯಿತು, ಮನೆಯನ್ನು ಒರೆಸ್ತಾ ಇದ್ದೀನಿ. ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಮಾಡೋದು ಇದೇ ಥರ ಅಲ್ವಾ. ಸೊ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ಕೇಳ್ತಾ ಇದ್ರಿ ಡೈಲಿ ರುಟೀನ್ ಲಾಗ್ ಮಾಡಿ ಅಂತ. ಸೊ ನಿಮಗಾದರೂ ಸಮಾಧಾನ ಆಗಲಿ ಅಂತ ನಾನು ಇವತ್ತು ಮಾಡ್ತಾ ಇದ್ದೀನಿ. ವಿಡಿಯೋನ ಫಾಸ್ಟ್ ಫಾರ್ವರ್ಡ್ನಲ್ಲಿ ಇಟ್ಟಿದ್ದೀನಿ, ಯಾಕೆ ಅಂದರೆ ಲೆಂತಿ ಆಗುತ್ತೆ ವಿಡಿಯೋ ಅಂತ, ನಿಮಗೂ ಕೂಡ ನೋಡಲಿಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಹಾಗಾಗಿ ಫಾಸ್ಟಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡ್ಬೋದು ಇವಾಗ ಎಲ್ಲ ಮನೆಯೂ ಒರೆಸ್ಕೊಂಡು ಬಂದಾಯಿತು. ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಫೈನಲಿ ಈ ಥರ ನೀಟಾದಮೇಲೆ ಮನೆ ಈ ಥರ ಕಾಣ್ತಾ ಇದೆ, ನೋಡ್ಬೋದು. ಮನೆಯೆಲ್ಲ ನೀಟಾದಮೇಲೆ ಕ್ಲೀನ್ ಮಾಡಿದ ಮೇಲೆ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ದಿನ ನಾನು ಅಕ್ಕಿನ ಪಡ್ಡು ಅಥವಾ ದೋಸೆ ಮಾಡಬೇಕು ಅಂತ ನೆನೆ ಹಾಕಿ ಮಿಕ್ಸಿಗೆ ಹಾಕಿಟ್ಟಿದ್ದೆ. ಸೊ ಚೆನ್ನಾಗಿ ಉಬ್ಬಿತ್ತು ಕೂಡ ಇಟ್ಟು. ಇವಾಗ ದೋಸೆ ಬ್ಯಾಟರ್ಗೆ ನಾನು ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ದೋಸೆ ಮಾಡಬೇಕು ಅಂತ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ, ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಪುದೀನ ಎಲ್ಲ ಹಾಕ್ಬಿಟ್ಟು. ಹಸ್ಬೆಂಡ್ ಸಡನ್ನಾಗಿ ನನಗೆ ಪಡ್ಡು ಬೇಕು ಅಂದ್ಬಿಟ್ರು. ಸೊ ಹಾಗಾಗಿ ನಾನು ಪಡ್ಡನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಪಡ್ಡಿನ ರೆಸಿಪಿನ ಶೇರ್ ಮಾಡಿದ್ದೀನಿ, ಮಸಾಲ ಪಡ್ಡು ರೆಸಿಪಿ. ಪ್ಲೇನ್ ಪಡ್ಡು ಯಾವ ರೀತಿ ಮಾಡೋದು ತಿಳ್ಕೊಬೇಕನ್ನಂಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಆದಷ್ಟು. ಇವಾಗ ಎಲ್ಲ ಪಡ್ಡನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಡ್ತೀನಿ. ಸೊ ಆನಂತರ ನೋಡಿ ಇವಾಗ ಪಡ್ಡು ಚೆನ್ನಾಗಾಗಿದೆ, ತಿರುವಿ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಒಂದು ವುಡನ್ ಸ್ಟಿಕ್ ಕೊಟ್ಟಿದ್ದಾರೆ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ, ಇದು ತುಂಬಾ ಚೆನ್ನಾಗಿದೆ. ಪಡ್ಡು ತೆಗಿಯೋಗಂತೂ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಪಡ್ಡು. ಆಲ್ಮೋಸ್ಟ್ ಎಲ್ಲ ಪಡ್ಡಿನ ಮನೆಯೊಳಗೂ ಈ ಥರ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಎಲ್ಲ ಪಡ್ಡು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಯಾರಿಗೆಲ್ಲ ಈ ಪಡ್ಡು ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೋಡ್ಬೋದು ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಪುದೀನ ಹಾಕಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗಿದೆ ಚಟ್ನಿ ಕೂಡ. ಹಾಗೆ ಹೇಳಿದಾಗೆ ನಾನು ದೋಸೆಗೆ ಅಂತ ಆಲೂ ಬಾಜಿ ಕೂಡ ಮಾಡಿದ್ದೆ. ಸೊ ದೋಸೆ ಕ್ಯಾನ್ಸಲ್ ಆಯಿತು. ನಾನು ಇದು ಸಂಡೇ ಎಲ್ಲೂ ಆಗಲ್ವಾ, ಸೊ ಮಂಡೇ ದಿನ ನಾನು ಸೆಟ್ ದೋಸೆನ ಮಾಡಿದೆ, ಅದೇ ಇತ್ತು ಉಳಿದಿದ್ದು. ನೋಡ್ಬೋದು ಇವಾಗ ಆಲೂ ಬಾಜಿನೂ ಕೂಡ ಹಚ್ತಾ ಇದ್ದೀನಿ. ಹೇಗೂ ಮಾಡಿದ್ನಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಅದ್ರ ಜೊತೆಗೆ ಈ ಕೆಂಪು ಚಟ್ನಿನ ಕೂಡ ಹಚ್ತಾ ಇದ್ದೀನಿ. ನಮ್ಮ ಕಡೆ ಇದು ಕೆಂಪು ಚಟ್ನಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾನು ಕೆಂಪು ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಪಡ್ಡು ಮತ್ತು ಕಾಯಿ ಚಟ್ನಿ, ಆಲೂ ಬಾಜಿ, ಕೆಂಪು ಚಟ್ನಿ ಏನಿದೆ, ರೆಡ್ ಚಿಲ್ಲಿ ಚಟ್ನಿ. ಸೊ ಅದನ್ನು ಲೇಟ್ಗೆ ಸರ್ವ್ ಮಾಡಿ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಟಿಫನ್ ಮಾಡಿ ಮತ್ತೆ ಸಿಗ್ತೀವಿ.
ರೀತಿ ಇರುತ್ತೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಸೊ ಇವಾಗ ನಾನು ಸ್ನಾನ ಮಾಡಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ನಾನ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗಿನ ನನ್ನ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಸೊ ಇತ್ತೀಚೆಗೆ ನಾನು 1 ರಿಂದ 2 ತಿಂಗಳಾಯಿತು ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಕ್ರೀಮ್ ನೇಮ್ ಬಂದು ಸಿಟಾಫಿಲ್ ಅಂತ. ಇದು ರಿಂಕಲ್ಸ್ ಮತ್ತು ಡಾರ್ಕ್ ಸರ್ಕಲ್ ಏನೇ ಇದ್ದರೂ ಕೂಡ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನನಗೆ. 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ನನಗೆ. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇವಾಗ ನಾನು ಈ ಸಿಟಾಫಿಲ್ ಏನಿದೆ ಕ್ರೀಮನ್ನು ಅಪ್ಲೈ ಮಾಡ್ಕೊತೀನಿ. ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ, ಏನೋ ಹಚ್ಕೋಬೇಕಪ್ಪ ಮುಖಕ್ಕೆ ಕ್ರೀಮ್ ಅಂತ ಹಚ್ಕೊಳ್ಳೋಕ್ಕೆ ಹೋಗ್ಬಾರ್ದು. ನಾವು ಏನೇ ಮಾಡಿದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು, ಆವಾಗಲೇ ಅದರ ಪ್ರತಿಫಲ ನಮಗೆ ಸಿಗುತ್ತೆ. ಯಾಕಂದರೆ ಸುಮ್ಮನೆ ಏನೋ ಕ್ರೀಮ್ ಹಚ್ಕೋಬೇಕಂತ ಗಚ ಮುಖ ತಿಕ್ಕೊಂಡ್ಬಿಟ್ರೆ ನಮಗೆ ಯೂಸ್ ಇಲ್ಲ. ಸ್ವಲ್ಪ ನಾವು ಅದನ್ನು ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ, ನೋಡ್ಬೋದು. ನಾವು ಅಪೋಸಿಟ್ ಡೈರೆಕ್ಷನ್ನಲ್ಲಿನೇ ಕ್ರೀಮ್ ಯಾವುದೇ ಅಪ್ಲೈ ಮಾಡಿದರೂ ಕೂಡ ಅಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ಮಸಾಜನ್ನು ಮಾಡಬೇಕಾಗುತ್ತೆ. ಸೊ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಇವಾಗ ನಾನು ಸಿಟಾಫಿಲ್ ಕ್ರೀಮನ್ನು ಅಪ್ಲೈ ಮಾಡಾಯಿತು. ಹಾಗೆ ನಿವ್ಯಾ ಕ್ರೀಮ್ ಕೂಡ ನಾನು ಯೂಸ್ ಮಾಡ್ತೀನಿ. ನೈಟ್ ಅಷ್ಟೇ ಮಾಡೋದು. ಸೊ ಬೆಳಗ್ಗೆ ಮಾತ್ರ ಸಿಟಾಫಿಲ್ ಯೂಸ್ ಮಾಡ್ತೀನಿ. ಇದು ಬಂದು ಸ್ಟ್ರಾಬೆರಿ ಲಿಪ್ ಬಾಮ್. ಯಾವಾಗಲೂ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಒಂದನ್ನೇ ಯೂಸ್ ಮಾಡಲ್ಲ. ಸೊ ಲಿಪ್ ಬಾಮ್ ಅಷ್ಟೇ, ಯಾವ ಲಿಪ್ಸ್ಟಿಕ್ಕು ಮತ್ತು ಕಾಜಲ್ ಏನೂ ಹಚ್ಚಲ್ಲ ನಾನು ಮನೆಯಲ್ಲಿದ್ದರೆ. ಯಾವಾಗಲಾದರೂ ಅಪ್ಲೈ ಮಾಡ್ತೀನಿ ಅಷ್ಟೇ. ಲಿಪ್ ಬಾಮ್ ಮತ್ತು ಕ್ರೀಮನ್ನು ಅಪ್ಲೈ ಮಾಡಿದ ಮೇಲೆ ನಾನು ಕುಂಕುಮನ ಹಚ್ಕೊಳ್ತಾ ಇದ್ದೀನಿ, ಸ್ಟಿಕ್ಕರನ್ನು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಹಣೆ ಮೇಲೆ ಒಂದು ಗ್ರೀನ್ ಕಲರ್ ಇದೆ ಅಂತ. ಯಾರಾದರೂ ಗೆಸ್ ಮಾಡ್ಬೋದಾ ಅದು ಏನಂತ? ಆ್ಯಂಡ್ ಹಣೆ ಮೇಲೆ ಆ ಥರ ಟ್ಯಾಟೋ ಯಾಕೆ ಹಾಕಿಸ್ತಿದ್ರು ಚಿಕ್ಕವ್ರು ಇರಬೇಕಾದ್ರೆ ಅಂತ ನನಗೆ ಹೇಳ್ತೀರಾ ಅಲ್ವಾ? ನೋಡೋಣ ಯಾರೆಲ್ಲ ಹೇಳ್ತೀರಾ ಅಂತ. ರುಟೀನನ್ನು ನೋಡಿದ್ರಿ. ನಾನು ಇವತ್ತು ಡೈಲಿ ರುಟೀನ್ ಮಾಡ್ತಾ ಇರೋದ್ರಿಂದ ಏರ್ ಕೇರ್ ಬಗ್ಗೆನೂ ಅಥವಾ ಏರ್ ಸಿರಮ್ ಯಾವುದು ಯೂಸ್ ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಮ್ಯಾಟ್ರಿಕ್ಸ್ ಕಂಪ್ನಿದು. ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದು ಸುಮಾರು 8 ತಿಂಗಳಾಯಿತು. ಚೆನ್ನಾಗಿ ರಿಸಲ್ಟ್ ಇದೆ. ಫ್ರಿಜ್ ಏರನ್ನು ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಏರನ್ನು ಸಿಲ್ಕಿ ಶೈನ್ ಆಗಿ ಕೂಡ ಇಡುತ್ತೆ. ನನಗಂದ್ರೂ ತುಂಬಾ ಇಷ್ಟ ಈ ಒಂದು ಏರ್ ಸಿರಮು. ಈ ಒಂದು ಏರ್ ಸಿರಮ್ ನಾವು ಒಂದು ಸಲ ಕೊಂಡ್ಕೊಂಡ್ರೆ 1 ವರ್ಷವರೆಗೂ ಬರ್ಬೋದು, ಅಷ್ಟೊಂದು ಚೆನ್ನಾಗಿದೆ. ನನ್ನ ಸ್ಕಿನ್ ಕೇರ್ ರುಟೀನ ನೋಡಿದ್ರಿ, ಮತ್ತು ಇವಾಗ ಏರ್ ಕೇರ್ ರುಟೀನನ್ನು ಕೂಡ ನೋಡಿ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಸೊ ನಾನು 2 ಡ್ರಾಪ್ಸ್ ಮಾತ್ರ ಹಾಕೊಂಡಿದ್ದೀನಿ ಇವಾಗ ಸಿರಮನ್ನು. ಈ ಥರ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ನನ್ನ ಸ್ಕಿನ್ ಕೇರ್ ರುಟೀನು ಮತ್ತು ಏರ್ ಕೇರ್ ಯಾವ ರೀತಿ ಅಂತ ಸಾಧ್ಯ ಆದರೆ ನಾನು ಪೂಜಾ ಆದಮೇಲೆ ಮತ್ತೆ ಸಿಗ್ತೀನಿ, ಇಲ್ಲಾಂದರೆ ಈವ್ನಿಂಗ್ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಪೂಜಾ ಕೂಡ ಆಯಿತು, ನೋಡ್ಬೋದು. ಪೂಜಾ ಮುಗಿಸ್ಬಿಟ್ಟು ಪೂಜೆ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪ್ರತಿ ಸಲನೂ ನಾನು ಟ್ರೈಫೋಡ್ಗೆ ಈ ಮೊಬೈಲನ್ನು ಹಾಕಿಬಿಟ್ಟು ವಿಡಿಯೋ ಮಾಡಬೇಕು ಅಂತ ಅಂದರೆ ಮರೆತು ಬಿಡ್ತೀನಿ. ಸೊ ಹಾಗಾಗಿ ಪೂಜೆ ಆದ ನಂತರನೇ ಶೇರ್ ಮಾಡ್ತಾಯಿದ್ದೀನಿ. ಹೊಸ್ಲಿ ಪೂಜೆ ಆಯಿತು ನೋಡಿ, ಈ ಥರ ತುಳಸಿ ಪೂಜೆ ಆಯಿತು. ಇವತ್ತಿನ ಪೂಜಾ ಈ ಥರ ಆಗಿತ್ತು. ಏನಾದರೂ ಒಂದು ನೈವೇದ್ಯನ ನಾನು ಮಾಡ್ತಾ ಇರ್ತೀನಿ ದೇವ್ರಿಗೆ. ಇದು ಬಂದು ಆಫ್ಟರ್ನೂನ್ ವಿಡಿಯೋ. ಬೆಳಗ್ಗೆ 10:30-11 ಗಂಟೆಗೆ ಸ್ವಲ್ಪ ಲೇಟಾಗಿ ಟಿಫನ್ ಆಗಿರೋದ್ರಿಂದ ಹಶ್ವಿ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ದೋಸಾದ ಬ್ಯಾಟರ್ ಇತ್ತಲ್ವ, ಸೊ ಹಾಗಾಗಿ ಸೆಟ್ ದೋಸೆ ಕೂಡ ಹಾಕಿದ್ದೆ, ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ವೆಜ್ ಪಪ್ ಮತ್ತು ಐಸ್ ಕೇಕನ್ನು ತೊಗೊಂಡು ಬಂದಿದ್ವಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸೊ ತುಂಬ ದಿನ ಆಗಿತ್ತು ತಿಂದು ಅಂತ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಇಲ್ಲಿ ನೈಟ್ ಶೇರ್ ಮಾಡ್ತಾ ಇದ್ದೀನಿ, ನೈಟ್ ವಿಡಿಯೋನ. ಇದು ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಹುಳಿನ ಹಸ್ಬೆಂಡ್ಗೆ ತುಂಬ ಇಷ್ಟ, ಸೊ ಹಾಗಾಗಿ ಮಾಡು ಅಂತ ಹೇಳಿದ್ಕೆ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ, ಮೊಸರನ್ನ ಕೂಡ ಮಾಡಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಇನ್ ಡೀಟೇಲಾಗಿ ಯಾವುದನ್ನು ಕೂಡ ಹಾಕಿಲ್ಲ ನಾನು. ಸುಮ್ಮನೆ ಸ್ವಲ್ಪ ಕ್ಲಿಪ್ಸನ್ನು ತೊಗೊಂಡಿದ್ದೀನಿ, ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಲಕಾಯಿನ ಸ್ವಲ್ಪ ಉಪ್ಪಿನಲ್ಲಿ ನೆನೆ ಇಟ್ಬಿಟ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಟಿದ್ದೀನಿ ಸೈಡ್ಗೆ.
ಹಾಗೆ ಇಲ್ಲಿ ಬಂದು ಅದೇ ಫ್ಯಾನ್ಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಆ್ಯಡ್ ಮಾಡಿದ ನಂತರ ನಾನು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಅರಿಶಿನ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅಂತ. ಇವಾಗ ನಾನು ಇದಕ್ಕೆ ಎಲ್ಲ ಸ್ಪೈಸಸನ್ನು ಹಾಕೋತೀನಿ. ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಎಲ್ಲನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ಇದ್ರ ಜೊತೆಗೆ ನಾನು ಹುಣಸೆ ಹುಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಲಕಾಯಿಗೆ ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ರೆಸಿಪೀಸ್ನಲ್ಲಿ ಫುಲ್ ಸ್ವೀಟ್ ಇದ್ದರೆ ತಿಂತೀನಿ, ಇಲ್ಲ ಫುಲ್ ಖಾರ ಇದ್ದರೆ ತಿಂತೀನಿ, ಎರಡೂ ಮಿಕ್ಸ್ ಇದ್ದರೆ ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ರುಚಿಗೆ. ಸೊ ಎಲ್ಲನೂ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ಲ ರೌಂಡಾಗಿ ಕಟ್ ಮಾಡಿ ಹಾಗಲಕಾಯಿನ ಮತ್ತು ಆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೊಂದು ಸಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಮಗೆ ಗ್ರೇವಿ ಬೇಕು, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಸೊ ನೀರು ಹಾಕಿದ ಮೇಲೆ ಸ್ವಲ್ಪ ಶೇಂಗಾದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಪುಡಿ ಅಂತಿರಲ್ವ, ಸೊ ಅದನ್ನು ಕಡಲೆ ಪುಡಿ ಅಂತಿರಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ. ಸೊ 2 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಹುಳಿ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಾಗಿತ್ತು. ಇದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಹಾಕೋದ್ರಿಂದ. ನೋಡ್ಬೋದು ಇವಾಗ ಹಾಗಲಕಾಯಿ ಪಲ್ಯ ಕಂಪ್ಲೀಟಾಗಿ ರೆಡಿ ಆಯಿತು. ಹಾಗೆ ಜೋಳದ ರೊಟ್ಟಿ ಕೂಡ ಮಾಡಿದ್ದೆ. ನನಗೆ ಎಲ್ಲ ರೆಸಿಪೀಸ್ನೂ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ, ಜೋಳದ ರೊಟ್ಟಿ ಮತ್ತು ಮೊಸರನ್ನ ಕೂಡ ಮಾಡಿದ್ದೆ ನೈಟ್ ಡಿನ್ನರ್ಗೆ. ಹಾಗೆ ಎಲ್ಲ ಪಾತ್ರೆನೂ ಕೂಡ ವಾಶ್ ಮಾಡಿ ಇಟ್ಟಾಯಿತು. ಅಡುಗೆ ಮನೆ ಕ್ಲೀನ್ ಆಯಿತು. ನೈಟೇ ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡೋದ್ರಿಂದ ಬೆಳಗ್ಗೆ ಸ್ವಲ್ಪ ಕೆಲಸ ಕಮ್ಮಿ ಅನಿಸುತ್ತೆ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ನೈಟ್ ಅಡುಗೆ ಮನೆ ವ್ಯೂ ಇದು. ಅಡುಗೆ ಮನೆ ಎಷ್ಟು ನೈಟ್ ಕ್ಲೀನ್ ಇಡ್ತೀವೋ ಅಷ್ಟು ಒಳ್ಳೆಯದಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಒಂದು ದಿನವೂ ಕೂಡ ಪಾತ್ರೆ ಇಟ್ಟು ಮಲಗೋದಿಲ್ಲ. ಡೈಲಿ ಕ್ಲೀನ್ ಮಾಡಿನೇ ಮಲಗೋದು.